ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿದ್ಧಾಚಾರ್ಯ ವ್ಲಾಗ್ಸ್. ಇವತ್ತು ನಾವು ಹೋಗ್ತಿರೋದು ಕೊಲ್ಲೂರು ಟೆಂಪಲ್ಗೆ. ಇದು ದೀಪಾವಳಿ ಹಬ್ಬದ ಪಾಡ್ಯ ಅಂತ ಸಾಧಾರಣ ಇಲ್ಲಿ ಎಲ್ಲರೂ ಹಾಗೆ ಈ ಹಬ್ಬ ಆದಮೇಲೆ ಸೊ ನೆಕ್ಸ್ಟ್ ಪಾಡ್ಯಕ್ಕೆ ಅಂಥೇಳಿ ಎಲ್ಲಾದರೂ ಹೋಗ್ತಾರೆ ತಿರುಗಾಡಲಿಕ್ಕೆ. ಸೊ ಹಾಗೆ ನಾವು ಇವತ್ತು ಹೋಗ್ತಾ ಇರೋದು ಕೊಲ್ಲೂರು ಟೆಂಪಲ್ಗೆ. ಒಂಥರ ಖುಷಿ ಇದೆ, ನೋಡೋಣ. ಸಿಂಧು ದಾಳಿ ನಿನ್ ಕಡೆ ಅತ್ತೆ ಮೈದಾನ ಕೂತಿದ್ದಾರೆ, ಇವ್ರು ಕೂತ್ಕೊಂಡು ಬಲೆ ಜೋಕುಲ್ಪಿರ ಮಕ್ಕಳ ಹತ್ರ. ನಾವು ಪಡುಬಿದ್ರಿಂದ ಉಡುಪಿ ಮೇಲೆ ಬಂದಿದ್ದು, ಅಂದರೆ ಉಡುಪಿ ರೋಡಲ್ಲಿ ಬಂದು ಇಲ್ಲಿ ಹೆಮ್ಮಾಡಿ ಇದೆ ಅಲ್ಲ, ಅಲ್ಲಿ ನಾವು ತಿರುಗಿರುವಂಥದ್ದು. ಸೊ ಇಲ್ಲೇನು ರೋಡ್ ಕಾಣಿಸ್ತಾ ಇದೆ, ಆಚೆ ತೀರ್ಥಹಳ್ಳಿ ಸೈಡಿಂದ ಬರ್ತಾರಲ್ಲ, ಶಿವಮೊಗ್ಗ ಸೈಡಿಂದ, ಅವರು ಈ ಆಚೆ ರೋಡಿಂದ ಬಂದು ಜಾಯ್ನ್ ಆಗ್ತಾರೆ. ಸೊ ಈಗ ನಾವು ಬಂದಿರೋದು ಉಡುಪಿಯಿಂದ ಹೀಗೆ ಬಂದು ನಾವು ಸ್ಟ್ರೈಟಲ್ಲೇ ಹೋಗ್ತಾ ಇದ್ದೀವಿ. ಕಾಡು ಕಡಿದರೆ ನಾಡು ಕುಳಿಯುವುದೇ ಹೇಳಿ ಜನರನ್ನು. ಇದು ಕಾಡು ನೋಡಿ ನೆನಪಾಗಿದೆ, ಕಾಡು ನೋಡಿ ನೆನಪಾಗಿದೆ. ದುಡ್ಡಿನದು ಮಳೆಯೂ ಇಲ್ಲದ ಭೂಮಿಯಲ್ಲಿ ಆದಿ ಮಂಗೆ ಆದಿ ಮಂಗೆ ಆದಿ ಆಯುಷ್ ಏನಕ್ಕೆ ನಂದಲ್ಲ ಗೊತ್ತುಂಡ, ಮಂಗೆ ಎಲ್ಲ ಐತಣ್ಣ ಏನ ಮಲ್ಪಾಗೆ ಏನ ಮಲ್ಪ ಏನ ಅಂಚ ಬಂದ್ರೆ ಬರ್ಲಿ ಹನುಮಂತವು ಆಯುಷ್ ಏನ ಮಲ್ಪ ಕಂಡಿದ್ದಲ್ಲ ಎಂತ ಬಲ್ಲ ಬರ್ತಲ್ಲ ವಿಂಡೋದಲ್ಲ ಬರ್ತಲ್ಲ ಏನ ಮಲ್ಪ. ಈಗ ನಾವು ಗಾಡಿ ಇಳಿದ್ವಿ, ಟೆಂಪಲ್ ಬಂತು, ಈಗ ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ನಾನು ಸಾಧಾರಣ ಸುಮಾರು ಟೆಂಪಲನ್ನು ನೋಡಿದ್ದೀನಿ, ಬಟ್ ಕೊಲ್ಲೂರು ಟೆಂಪಲ್ ನಾನು ನೋಡಲೇ ಇಲ್ಲ. ಮತ್ತು ಫಸ್ಟ್ ಟೈಮ್ ನಾನು ಕೊಲ್ಲೂರು ಟೆಂಪಲ್ನ ನೋಡ್ತಾ ಇರೋದು. ಸುಸ್ತಾಗಲಿಲ್ಲ. ಇದು ದೇವಸ್ಥಾನದ ಎಂಟ್ರಿ, ಇಲ್ಲೇ ದೇವಸ್ಥಾನಕ್ಕೆ ಎಂಟ್ರಿ ಆಗಲಿಕ್ಕೆ ಇದೇ ನೋಡಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಹೊರಗಡೆ ಕೂಡ ಲೈನ್ ಇತ್ತು, ಒಳಗಡೆ ಲೈನ್ ಇರೋದಿರಲಿ, ಹೊರಗಡೆ ಕೂಡ ಲೈನ್ ಇತ್ತು. ಅಲ್ಲಿ ಲೈನ್ ದಾಟ್ಕೊಂಡು ಮತ್ತೆ ಒಳಗಡೆ ಬಂದು ನೋಡ್ಬೇಕಾದ್ರೆ ತುಂಬಾ ಜನ ಇದ್ದರು. ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ಹೋಗಿ ಬರೋಷ್ಟರಲ್ಲೇ ತುಂಬಾ ಸಾಕಾಯಿತು. ಸೊ ವೆಯ್ಟ್ ಮಾಡಿ ಅಂದರೆ ಲೈನಲ್ಲಿ ನಿಂತೆ ಸಾಕಾಯಿತು. ಸುಮಾರು ಸುತ್ತುಂಡು ಅಲ್ಲಿ ಕಾಣಿಸ್ತಿದಲ್ಲ ಕೌಂಟ್ರಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ. ಅಕ್ಷರಾಭ್ಯಾಸ ಅಲ್ಲ, ಅಕ್ಷರಾಭ್ಯಾಸ ತುಂಬ ರಶ್ ಉಂಟು ಮಾತ್ರ, ತುಂಬ ರಶ್ ಇದೆ. ನಿಂತು ಸಾಕಾಯಿತು, ಹಾಗಾಗಿ ಸ್ವಲ್ಪ ಕುತ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದೆ. ಅಂದರೆ ಯಾಕೋ ಸ್ವಲ್ಪ ತನಕ ಟೆಂಪಲ್ ಒಳಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಇವಾಗ ಬಿಡ್ತಾ ಇದ್ದಾರೆ ಅನ್ಸುತ್ತೆ. ಆದ್ರೂ ಅಲ್ಲಿದ್ದವ್ರು ಇಲ್ಲಿ ತನಕ ಬಂದ್ವಿ, ಅದೊಂದು ಓಕೆ. ಆ ಲೈನಿಂದ ಈಗ ದೇವಸ್ಥಾನದ ಒಳಗೆ ಹೋಗೋಕ್ಕೂ ಇನ್ನು ರೌಂಡ್ ಹಾಕಲಿಕ್ಕಿದೆ. ಸ್ವಲ್ಪ ಸುಸ್ತಾಯಿತು. ಇಷ್ಟು ಅಕಸ್ಮಾತ್ ಲೇಟ್ ಬಂದರೆ ಇದು ಹೇಗಿರ್ತಿತ್ತು ರಶ್ಶು ಗೊತ್ತಿಲ್ಲ, ಬೇಗ ಬಂದರೆ ಇಷ್ಟಾಕೊಂದು ರಶ್ ಇದೆ.
ಬಡ ಅವ್ರು ಗೊತ್ತೈತೆ Voy, get on the way. ದೇವರ ದರ್ಶನ ಆಗಿ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ. ಈಗ ಸಿಕ್ಕಾಪಟ್ಟೆ ರಶ್ ಇತ್ತು, ಹೋಗಿ ಬರೋದು ದೊಡ್ಡ ಸಾಹಸ ಆಗಿತ್ತು. ಇವಾಗ ತಗೊಂಡೆಲ್ಲ ಆಯಿತು, ತುಂಬ ದೀಪ ಒಂದಿತ್ತು, ಅದನ್ನು ಹಚ್ಚಿ ಆಯಿತು. ಅದಾದಮೇಲೆ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಅದಿ ಹಸಿವಾಗ್ತಿದ್ದೆ ರಶ್ಮಿ, ಹಸಿವಾಗ್ತಾ ಉಂಟು. ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ನಾವು ಎಷ್ಟೊತ್ತಿಗೆ ಬಂದಿದ್ದು? ಒಂದು 9:45 ಬಂದಿದ್ದೇವೆ. 45 ಒಳಗೆ ಬಂದಿದ್ದೇವೆ ಅಲ್ಲ. ಬೇಗ ಬಂದಿದ್ದಕ್ಕೆ ಒಂದಷ್ಟು ಲೈನ್ ಇತ್ತು, ಹೋಗಿ ಬರೋದಕ್ಕಾಯ್ತು. 2 hours ಲೈನ್. ಹಾಂ, 2 hours ನಿಂತಿದ್ದೀವಿ ಲೈನು. ಅದನ್ನು ಸ್ವಲ್ಪ ಹೊತ್ತು ತನಕ ಅಂದರೆ ಕ್ಯಾಪಲ್ಲಿ ಬಿಡ್ತಾಯಿದ್ರು. ಹಾಗಾಗಿ ಇವಾಗ ಊಟ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಬೆಳಿಗ್ಗೆ ತಿಂಡಿನೂ ಸರಿಯಾಗಿ ತಿಂತಿರ್ಲಿಲ್ಲ ಅಲ್ಲ, ಎಲ್ಲೂ ಹೋಟೆಲ್ ನಿಲ್ಲಿಸ್ಬೇಕನ್ನೋ ಅಷ್ಟರಲ್ಲಿ ದೇವಸ್ಥಾನ ಬಂದಾಗಿತ್ತು. ಹಾಗಾಗಿ ತಿನ್ನೋಕ್ಕೂ ಸರಿಯಾಗಿರಲಿಲ್ಲ. ಈಗ ಹೋಗಿ ಊಟ ಮಾಡಬೇಕು. ಅನ್ನ, ಟೊಮೆಟೊ ಸಾರು ಮತ್ತು ಚಟ್ನಿ, ಊಟ ಆಗಿ ಈಗ ಹೊರಗಡೆ ಬಂದ್ವಿ. ಅಲ್ಲ ಎಲ್ಲಿದೆ? ಅಲ್ಲಿ ಅಲ್ಲ, ಓ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದರ್ಶನ ಎಲ್ಲ ಆಯ್ತು, ಊಟ ಕೂಡ ಆಯ್ತು. ತುಂಬಾ ಜನ ಇತ್ತು, ಆದ್ರೆ ಒಳ್ಳೆ ರೀತಿಯಲ್ಲಿ ಆಯ್ತು. ಹೋಗಿ ಬಂದ್ವಿ. ನೋಡಿ ಆದಿ ಹೇಗೆ ಕಾಣ್ತಾ ಇದ್ದಾನೆ. ಆದಿ ಯಾಕಷ್ಟು ಬೇಜಾರ್ಲಿದ್ದಾನೆ ಗೊತ್ತಾ? ಆದಿಗೆ ಏನು ಕೊಡ್ಸಿಲ್ಲ ಅಂತ. ಯಾಕೆ ಹ್ಯಾಪಿ ಆಗಿದೆ ಅಶು? ಡ್ರೆಸ್ ಏನ್ ಡ್ರೆಸ್? ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್. ವಿರಾಟ್ ಕೊಹ್ಲಿ. ಸಚಿನ್ ತೆಂಡೂಲ್ಕರ್ ಡ್ರೆಸ್ ತಗೊಂಡ್ಯಾ? ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಏನ್ ಕ್ರಿಕೆಟ್ ತೂಪಿಚೆ ಅಂತ ಕ್ರಿಕೆಟರ್ಸ್ ಅಂತ ಗೊತ್ತಿಲ್ಲ. ಡ್ರೀಮ್ 11 ರೋಹಿತ್ ತಂದಾನ. ಆಯ್ತು, ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಇವಾಗ ಇತ್ತೀಚೆಗೆ ಭಾರಿ ಕ್ರಿಕೆಟ್ ನೋಡ್ತಾರೆ, ಅದಕ್ಕೆ ಕ್ರಿಕೆಟಿನ ನಂಗೆ ತಗೊಂಡ್ಬಂದಿದ್ದಾನೆ ಅವನು ಆಟ ಆಡ್ಲಿಕ್ಕೆ. ಅಲ್ಲ ನಾಯಿಷಾ? ಕಲ್ಲೂರು ಟೆಂಪಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮಾರನಕಂಟೆ ಟೆಂಪಲ್ಗೆ. ಸೊ ಮಾರನಕಂಟೆ ಟೆಂಪಲ್ ಬರ್ಬೇಕಾದ್ರೆ ಆ್ಯಕ್ಚುಲಿ ಅಲ್ಲೇ ನಾವು ಊಟ ಗೀಟ ಎಲ್ಲ ಮಾಡಿ ಬಂದಿದ್ದರಿಂದ ಇಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲಿ ಪೂಜೆಯಾಗಿ ದೇವಸ್ಥಾನ ಕ್ಲೋಸ್ ಕೂಡ ಆಗಿತ್ತು. ಬಟ್ ಆದರೂ ನಮಗೆ ಕ್ಲೋಸ್ ಆಗಿತ್ತು ಅನ್ನೋ ಬೇಜಾರಿಲ್ಲ. ಯಾಕೆ ಅಂದರೆ ಈ ದೇವಸ್ಥಾನ ಸೈಡಲ್ಲಿ ಅವರು ಅಲ್ಲೇ ಫಸ್ಟಿಗೆ ಹೇಳಿದ್ರಲ್ಲ, ಒಂದು ಅಂಗಡಿಯವರು ಹೇಳಿದರು. ಸೊ ಅಲ್ಲಿ ಸೈಡಲ್ಲಿ ಹೋಗಿ ಈಗ ವಿಂಡೋ ಇದೆಲ್ಲ ಅಲ್ಲಿ ನೋಡಿ ದೇವ್ರು ಕಾಣುತ್ತೆ ಅಂತ. ಸೊ ಹೌದಾ ಅಂತ ಬಂದು ನೋಡ್ಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ತುಂಬ ಚೆನ್ನಾಗಿ, ನಾವು ಅಲ್ಲಿ ರಷ್ಯಲ್ಲಿ ಏನಾದ್ರು ಹೋಗಿದ್ದಿದ್ರೆ ಹತ್ತಿರದಲ್ಲಿ ದೇವ್ರು ನೋಡೋಕ್ಕಾಗ್ತಾ ಇತ್ತು ಅಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಕಂಡಿಲ್ಲಿ ಚೆನ್ನಾಗಿ ಕಾಣಿಸ್ತು ದೇವರು. ಸೊ ಹಾಗಾಗಿ ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಈ ದೇವಸ್ಥಾನದ ಆಪೋಸಿಟ್ಟೇ ಒಂದು ಕ್ಯಾಂಟೀನ್ ಇದೆ, ಅಲ್ಲಿಗೆ ಹೋಗಿ ಬಂದಿದ್ದರಿಂದ ಇಲ್ಲಿ ಟೆಂಪಲ್ ಕ್ಲೋಸ್ ಆಗಿದೆ. 4 ಗಂಟೆಗೆ ಅಂತ ಹೇಳಿದರು ಓಪನ್ ಮಾಡೋದು. ಸೊ 4 ಗಂಟೆಗೆ ಅಂದರೆ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಕಂಟಿಯಲ್ಲಿ ನೋಡಿದ್ರೆ ಅಲ್ಲಿ ನೋಡ್ಬೋದು ದೇವರು ಕರೆಕ್ಟಾಗಿ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಖುಷಿ ಆಯಿತು. ಅಲ್ಲೇ ಕೈ ಮುಗಿದು ಈಗ ಹೊರಟ್ವಿ. ಇಲ್ಲಿ ದೇವಸ್ಥಾನದ ಆಪೋಸಿಟ್ಟೇ ಬಂದಿದ್ವಿ. ಇಲ್ಲಿ ಟೀ ಕುಡಿಯೋಣ ಅಂತೇಳಿ ಕಾಫಿ ಕುಡಿದ್ವಿ, ಮತ್ತು ಪಾನಿಪುರಿ ತಿಂದ್ವಿ. ಜೋರು ಬಾಯರ್ಗೆ ತುಂಬ ಬಿಸಿಲಿದೆ ಅಲ್ಲ,
ಸೊ ಎಷ್ಟು ನೀರು ಕುಡಿದ್ರು ಕುಡಿಯೋಣ ಅನಿಸಿದ್ರೆ, ಜೊತೆಗೆ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಕಾಫಿ ಕುಡಿಯೋಕ್ಕೆ ಬರ್ತೀನಿ. ಸೊ ಕಾಫಿ ಹಾಕ್ಕೊಂಡಿದ್ವಿ, ಜೊತೆಗೆ ಪಾನಿಪುರಿನ ತಿಂದ್ವಿ. ಚೆನ್ನಾಗಿತ್ತು ಪಾನಿಪುರಿ. ದೇವಸ್ಥಾನದ ಆಪೋಸಿಟೇ ಇದೆ. ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ವಯರ್ ಬುಟ್ಟಿ ಅಲ್ಲ, ಹೌದು, ಚೆನ್ನಾಗಿ ಉಂಟು. ಏನು ತಗೊಂಡ್ರಿ? ಅದು ಅರ್ಧ ಕೆಜಿ. ಏನು ತಗೊಂಡೆ ಆಯಿಷಾ? ಏನು ತಗೊಂಡೆ? ಇಲ್ಲಿ ಏನು ತಗೊಂಡೆ? ಇವಾಗ ನಾವು ಬಂದ್ವಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕುಂಬಾಶಿಯಲ್ಲಿದ್ದೀವಿ. ಸಕ್ಕತ್ತಾಗಿದೆ ಟೆಂಪಲ್ ನೋಡ್ಲಿಕ್ಕೇನೆ. ನಾನು ಇಲ್ಲಿಗೆ ಆ್ಯಕ್ಚುಲಿ ಸೆಕೆಂಡ್ ಅಲ್ಲ ಥರ್ಡ್ ಟೈಮ್ ಬರ್ತಾ ಇದ್ದೀನಿ ಅನಿಸುತ್ತೆ ಈ ಟೆಂಪಲ್ಗೆ. ಆ್ಯಕ್ಚುಲಿ ಗಂಟೆ 4 ಆಯಿತು. ಟೆಂಪಲ್ ಓಪನ್ ಇದ್ದರೆ ನಮ್ಮ ಅದೃಷ್ಟ, ಒಳ್ಳೆಯದು. ದೇವಸ್ಥಾನ ಮಾತ್ರ ಇದು ತುಂಬ ಚೆನ್ನಾಗಿದೆ. ಒಳಗಡೆ ದೇವ್ರದ್ದು ವಿಗ್ರಹ ಆಗಲಿ ಅಥವಾ ಕೆತ್ತನೆ ಆಗಲಿ ಎಲ್ಲನೂ ತುಂಬಾ ಚೆನ್ನಾಗಿದೆ. ಈಗ ನಾವಿದ್ದೀವಿ ಆನೆಗುಡ್ಡೆ ದೇವಸ್ಥಾನ, ಗಣಪತಿ ದೇವಸ್ಥಾನ, ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ. ಅದೇ ದೇವಸ್ಥಾನ ಹೋಗ್ಬೇಕೀಗ. ಅದವನಿಗೆ ಇನ್ನೊಂದು ಕೊಟ್ಟು ನಿಕ್ಕತನ್ಗ ಇಕ್ಕು ಕೊಪ್ಪೆ ಮಲ್ತೊಂದುಲ್ಲೇರು ಮಲ್ತದ್ದು ನಿಕ್ಕು ಇಕ್ಕು ಕೊಪ್ಪೆ. ಏನ್ ಬೇಕು ಅದು ನಿಂಗೆ? ಪಾಚಿ ಕಜ್ಜಾಯ ಹೇಳ. ಆದಿಗೊಂದು ಆನೆಗುಡ್ಡೆಯಲ್ಲಿ ದೇವರ ದರ್ಶನ ಮಾಡಿ ಹೊರಗೆ ಬಂದ್ವಿ. ಇಲ್ಲೊಂದು ಚರ್ಮುರಿ ಶಾಪ್ ಇತ್ತು, ಅಲ್ಲಿ ಚರ್ಮುರಿ ತೊಗೊಳೋಣ ಅಂತ ಬಂದೆ. ಅಷ್ಟೊತ್ತಿಗೆ ಈ 3 ಜನ ಮಕ್ಳಿಗೆ ತುಂಬ ಇಷ್ಟ ಚರ್ಮುರಿ ಅಂದರೆ. ಹಾಗಾಗಿ ತಗೊಂಡು ಈಚೆ ಬರಬೇಕಾದ್ರೆ ಆದಿ ಓಡಿ ಬಂದು ನಂಗೆ ಕೊಡಿ ಚರ್ಮುರಿ ಅಂದಿದ್ದಾನೆ. ಆದರೆ ಅವ್ನ ಕೈಯಲ್ಲಿ ಒಂದು ಪಂಚಕಜ್ಜಾಯ ಪ್ಯಾಕೆಟ್ ಇತ್ತು. ಸೊ ಅದನ್ನು ನನ್ನ ಕೈಯಲ್ಲಿ ಕೊಡೋಕ್ಕೆ ಕೇಳ್ತಿಲ್ಲ, 2 ಹಿಡ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಹಾಗಂತ ಅದನ್ನು ನನ್ನ ಕೈಯಲ್ಲಿ ಕೊಡೋಕ್ಕೆ ಕೇಳ್ತಾ ಇಲ್ಲ. ನಮ್ಮಪ್ಪ ಇಲ್ಲಿ ಅಂತ ಅವ್ರ ಅಪ್ಪನ ಹುಡುಕ್ತಾ ಇದ್ದಾರೆ. ಆಮೇಲೆ ಫೈನಲಿ ನನ್ನ ಕೈಯಲ್ಲಿ ಕೊಟ್ಟ. ಆದರೂ ಅವನಿಗೇನೋ ಒಂಥರ ಅಸಮಾಧಾನ. ಓ ಕೊರ್ಪೆವಾ ಕೊಪ್ಪು ಎಂಕೆ ಆತ ಒಂದು ಎಂಕೆನಾ ಪಂಚಕಜ್ಜಾಯ? ಹಾಂ ಇಕ್ಕ ಬೊಕ್ಕ ಕೊಪ್ಪೆ ಕಾರಡಿ ಕೊಪ್ಪೆ ಇಕ್ಕ ಪೂರ ಪತನ್ ರಾಪ ಬಡ ಅಪ್ಪ ಅಪ್ಪ ಎಲ್ಲಿದ್ದಾರೆ? ಅದೇ ಅಪ್ಪ ಉಳ್ಳೇರು ನಿನ್ನ ಉಂಟು ಮೂಲ ಆಯ್ನ ಪಂಚಕಜ್ಜಾಯ ಕೈ ನೀ ಕಡೆ ಮುಟ್ಟೆ ಗಾಡಿ ಮುಟ್ಟೆ ಪತನ್ವೆ ಕುರ್ಲಿ ಪತನ್ ತಿನ್ನು ಪಂಡೆ ಪಾಚಿ ಕಜ್ಜಾಯ ಅದೇ. ಈಗ ನಾವಿದ್ದೇವೆ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ. ಈಗ ಅಮೃತೇಶ್ವರಿ ದೇವಸ್ಥಾನದಿಂದ ಹೊರಡಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಒಂಥರ ಸ್ಪೆಷಲ್ ಆಗಿತ್ತು. ಇದು ಕೂಡ ಫಸ್ಟ್ ಟೈಮ್ ಬರೋದು ಈ ದೇವಸ್ಥಾನಕ್ಕೆ. ನೀನು ಬಂದಿದ್ಯಾ? ಇಲ್ಲ ನಾನು ಇದು ಬಂದಿಲ್ಲ ಅಂತೆ. ನಾನು ಬರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ, ವಿಶೇಷವಾಗಿದೆ.
ಅದೇ ನಾನು ಕೂಡ ಅಷ್ಟೇ ಹೆಸರು ಕೇಳಿದ್ದೇನೆ ಹಲವು ಮಕ್ಕಳ ತಾಯಿ ಅಂತ, ಬಟ್ ಬಂದಿರಲಿಲ್ಲ. ಏನು ಬಂದಿರೋದು ಚೆನ್ನಾಗಿದೆ, ಖುಷಿಯಾಗಿದೆ. ಎಲ್ಲ ಟೆಂಪಲ್ಗೆ ಹೋಗಿ ಬಂದ್ವಿ. ಒಟ್ಟು ಟೋಟಲ್ ನಾವು 5 ಟೆಂಪಲಿಗೆ ಹೋದ್ವಿ. ಸೊ ತುಂಬಾ ಖುಷಿ ಆಯಿತು ಹೋಗಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಬ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಅಲ್ವಾ ಆಯುಷು? ಏನು ಹೇಳ್ತೀಯಾ ಹೇಳು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳು. Thank you for watching. ಅಲ್ಲಿ ನೋಡು ಕ್ಯಾಮರಾ. Thank you for watching. ಸಬ್ಸ್ಕ್ರೈಬ್ ಟು Subscribe to ಸುಧಾಚಾರ್ಯ ವ್ಲಾಗ್ಸ್. Sudhacharya Vlog. ಬಾಯ್ ಬಾಯ್. Bye bye.